ತುಳುನಾಡಿನಲ್ಲಿ ದೈವಾರಾಧನೆ ಎನ್ನುವುದು ಇಲ್ಲಿನ ಜನರ ನರನಾಡಿಗಳಲ್ಲಿ ಬೆಸೆದು ನಿಂತಿದೆ. ದೈವಗಳಿಗೆ ಹರಕೆ ಕೋಲ ನೀಡುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬಂದಿರುವ ಒಂದು ವಾಡಿಕೆ. ಅಂತಹ ಒಂದು ಕೋಲ ಈ ದೈವಸ್ಥಾನದಲ್ಲಿ ನಡೆದಿದೆ. ಯಾವುದು ಈ ದೈವಸ್ಥಾನ, ಏನಿದರ ಕಾರಣಿಕ ಅಂತೀರಾ? ಈ ವರದಿ ನೋಡಿ. ತುಳುನಾಡಿನ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ ಒಂದು ಬಾರಿ ತಮ್ಮ ಕುಟುಂಬಕ್ಕೆ ಸೇರಿದ ದೈವಗಳಿಗೆ ನೇಮ ಅಥವಾ ಕೋಲ ಕೊಡುವ ಸಂಪ್ರದಾಯವನ್ನ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಕೆಲವು ಕುಟುಂಬಗಳ ಹರಕೆಯ ರೂಪದಲ್ಲಿ ದೈವಗಳಿಗೆ ಕೋಲ ಕೊಡುವ ಸಂಪ್ರದಾಯವೂ ಇದ್ದು, ಹೀಗೆ ಹರಕೆ ಕೋಲ ತೀರಿಸುವ ಅವಕಾಶವಿರುವ ಪ್ರಮುಖ ದೈವಸ್ಥಾನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕಡಂಬು ಕಲ್ಕುಡ ಕಲ್ಲುಟಿ ಕ್ಷೇತ್ರವು ಒಂದು. ಅನ್ಯಾಯದ ವಿರುದ್ಧ ಹೋರಾಡಿ ದೈವತ್ವ ಪಡೆದ ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಕಲ್ಕುಡ ಕಲ್ಲುಟಿ ದೈವಗಳು ಒಂದು. ಅಣ್ಣ ತಂಗಿಯಾಗಿರುವ ಈ ದೈವಗಳಿಗೆ ಹೆಚ್ಚಾಗಿ ಒಟ್ಟಿಗೆ ನೇಮ ನಡೆಯುತ್ತದೆ. ತುಳುನಾಡಿನ ಹೆಚ್ಚಿನ ಕುಟುಂಬಗಳಲ್ಲಿ ಈ ದೈವಗಳನ್ನು ಆರಾಧಿಸಿಕೊಂಡು ಬರುತ್ತಿದ್ದು, ಈ ದೈವಗಳಿಗೆ ನೇಮ ಅಥವಾ ಕೋಲಗಳು ಇಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿದರೆ ಕಲ್ಕುಡ ಕಲ್ಲುಟಿ ದೈವಗಳಿಗೆ ಕೋಲ ಕೊಡುತ್ತೇವೆ ಎನ್ನುವ ಹರಕೆಯನ್ನ ಸಾಮಾನ್ಯವಾಗಿ ಎಲ್ಲಾ ಕುಟುಂಬಗಳು ಪರಿಸ್ಥಿತಿಗೆ ತಕ್ಕಂತೆ ಹೊತ್ತಿರುತ್ತವೆ. ಅಂತಹ ಹರಕೆಯನ್ನ ತೀರಿಸುವ ತುಳುನಾಡಿನ ಪ್ರಮುಖ ದೈವಸ್ಥಾನಗಳಲ್ಲಿ ವಿಟ್ಲದ ಕಡಂಬುವಿನ ಕಲ್ಕುಡ ಕಲ್ಲುಟಿ ಕ್ಷೇತ್ರವು ಒಂದಾಗಿದೆ. ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಭಾರೀ ಕಾರ್ಣಿಕವು ನಡೆಯುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ಹರಕೆ ಹೊತ್ತು 5-6 ವರ್ಷಗಳ ಬಳಿಕವೇ ಹರಕೆ ಕೋಲ ನೆರವೇರಿಸಲು ಅವಕಾಶ ದೊರೆಯುತ್ತದೆ. ವಾರದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಇಲ್ಲಿ ಕಲ್ಕುಡ ಕಲ್ಲುಟಿ ದೈವಗಳ ನರ್ತನ ಸೇವೆಯ ಕೋಲ ನಡೆಯುತ್ತದೆ. ಭಾನುವಾರದಂದು ಇಲ್ಲಿ ದೈವಗಳಿಗೆ ತಂಬಿನ ಸೇವೆಯೂ ನಡೆಯುತ್ತದೆ. ವಾರಕ್ಕೆ 2 ದಿನ ಇಲ್ಲಿ ದೈವಗಳ ಹರಕೆ ಕೋಲ ನಡೆದರೂ ಇಲ್ಲಿ ಹರಕೆ ಸೇವೆ ತೀರಿಸಲು ಕನಿಷ್ಠ ಪಕ್ಷ 5-6 ವರ್ಷಗಳು ಕಾಯಲೇಬೇಕು. ಕ್ಷೇತ್ರದ ಕಾರ್ಣಿಕ ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿರುವ ಕಾರಣ ಇಲ್ಲಿ ವರ್ಷಗಟ್ಟಲೆ ಸೇವೆ ತೀರಿಸಲು ಕಾಯಬೇಕಾಗುತ್ತದೆ. ತಮಗೆ ಅನ್ಯಾಯವೆಸಗಿದ ಕಾರ್ಕಳದ ಅರಸನ ಮನೆಯನ್ನೇ ಸುಟ್ಟು ಬಂದ ಕಲ್ಕುಡ ಕಲ್ಲುಟಿ ಅಲ್ಲಿಂದ ನೇರವಾಗಿ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಗೆ ಬರುತ್ತಾರೆ. ಅಲ್ಲಿಂದ ನೇತ್ರಾವತಿ ನದಿ ದಾಟಿ ಪುತ್ತೂರಿನ ಕಲ್ಲೇಗದಲ್ಲಿ ನೆಲೆಯಾಗುತ್ತಾರೆ. ಅಲ್ಲಿಂದ ಹೊರಡುವ ಅಣ್ಣ ತಂಗಿ ದೈವಗಳು ಕಡಂಬುವಿನ ಈ ಕ್ಷೇತ್ರದಲ್ಲಿ ನೆಲೆಯಾಗುತ್ತಾರೆ ಎನ್ನುವ ಇತಿಹಾಸ ಈ ಕ್ಷೇತ್ರದಾಗಿದೆ. ಹರಕೆಯಲ್ಲಿ ದೈವಗಳ ಸೇವೆಯ ಎಲ್ಲಾ ವಿಧಿವಿಧಾನಗಳನ್ನ ಕಟ್ಟುಕಟ್ಟಲೆಗಳ ಮೂಲಕ ನೆರವೇರಿಸಲಾಗುತ್ತದೆ.